ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೆಲ್ಕಮ್ ಟು ಮೈ ಶಿಗೋದಿ ಲಾಗ್ಸ್ ಚಾನಲ್. ಪ್ಲೀಸ್ ಫ್ರೆಂಡ್, ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಪ್ಲೀಸ್, ಹಾಗೆ ಲೈಕ್ ಕೊಡಿ. ಈಗ ಬನ್ನಿ ನಾವು ಕೆಮ್ಮು ಮತ್ತು ಗಂಟ್ಲು ನೋವು ಈ ಥರ ಕಫಕ್ಕೆಲ್ಲ ಇರುವಂತಹ ಗಣಕೆ ಸೊಪ್ಪಲ್ಲಿ ಮೊಸಪ್ಪು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊಪ್ಪಿನಲ್ಲಿ ಮೊಸಪ್ಪು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಈ ಸೊಪ್ಪು ಇದನ್ನು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನೀರು, ಸೊಪ್ಪು ಮತ್ತು ಬೇಳೆ ಇಷ್ಟನ್ನು ಹಾಕ್ಕೋಬೇಕು. ನೋಡಿ, ಇದಕ್ಕೆ ನೀರು ಹಾಕ್ಕೊಳ್ಳಿ. ಬೇಳೆ ಸ್ವಲ್ಪ ನೀರಲ್ಲಿ ಬೇಳೆ ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳಿ ಹಾಕ್ಕೊಂಡು, ಅದಕ್ಕೋಸ್ಕರ ಅಷ್ಟೇ. ಬೇಳೆನ ತೊಳ್ಕೊಳ್ಳಿ ನೀಟಾಗಿ. ಹಾಗೆ ಇದರಲ್ಲಿ ನೋಡಿ, ಒಂದು ಕಟ್ಟು ಗಣಕೆ ಸೊಪ್ಪು, ಹಾಗೆ ಒಂದೇ ಒಂದು ಇಡೀ ಕೀರೆ ಸೊಪ್ಪಿದೆ, ಅದೆರಡನ್ನೂ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿರೋದು. ಅಷ್ಟು ಬೇಳೆ ಅಂದರೆ ನೋಡಿ, ಇದು ಪುಟಾಣಿದಲ್ವಾ, ಇದರಲ್ಲಿ ನಾನು 3 ಕಪ್ಪು ಬೇಳೆ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಇವಾಗ ಸೊಪ್ಪನ್ನೆಲ್ಲ ಹಾಕ್ಬಿಡೋದು. ಒಬ್ಬರು ಗಣಕೆ ಸೊಪ್ಪು ಬರೀ ಗಣಕೆ ಸೊಪ್ಪನ್ನೇ ಹಾಕಿ ಮೊಸಪ್ಪು ಮಾಡಿದ್ರೆ ಚೆನ್ನಾಗಿರಲ್ಲ, ಏನೋ ಒಂಥರ ಟೇಸ್ಟು ಡಿಫ್ರೆಂಟ್ ಬರುತ್ತೆ ಅಂತಾರೆ. ಬಟ್ ಗಣಕೆ ಸೊಪ್ಪಲ್ಲಿ ಮಾಡಿ ನೋಡಿ ಒಂದ್ಸಲ, ಟೇಸ್ಟು ಹೇಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ 3 ಟೊಮೆಟೊನ ಹಾಕ್ಕೊಂಡು ಇದನ್ನ 3 ವಿಷಲ್ ಬರ್ಸ್ಕೊಳ್ಳಿ. ಇದಕ್ಕೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಮತ್ತು 2 ಬೆಳ್ಳುಳ್ಳಿ ಹಾಕ್ಕೊಂಡು 2 ವಿಷಲ್ ಅಥವಾ 3 ವಿಷಲ್ ಕೂಗಿಸ್ಕೋಬೇಕು. ಇದನ್ನು ನೀವು 3 ವಿಷಲ್ ಕೂಗಿಸಿದ್ರೆ ಬೇಳೆ ಮತ್ತು ಸೊಪ್ಪು ಎರಡು ಚೆನ್ನಾಗಿ ಬೆಂದಿರುತ್ತೆ. ಅದನ್ನು ನಾವು ಹಾಗೆ ಇದು ಸ್ಮ್ಯಾಶರ್ ಇರುತ್ತಲ್ಲ ಅದರಲ್ಲಿ ಮಾಡ್ಕೋಬೋದು. ಇಲ್ಲಾಂದರೆ ನಾವು ಫಸ್ಟ್ ಟೈಮ್ ಮಾಡ್ತೀವಿ, ಒಳ್ಕಲ್ಲಿತ್ತು ನಮ್ಮ ಅಮ್ಮನ ಮನೇಲಿ, ಅವರು ಒಂದೇ 1-2 ರೌಂಡ್ ರುಬ್ಬಿಟ್ರೆ ಅದು ಸಖತ್ತು ಚೆನ್ನಾಗಿ ಸ್ಮೂತಾಗಿ ಸಿಗ್ತಾಯಿತ್ತು. ಸೊ ಅದಕ್ಕೋಸ್ಕರ 3 ಕೂಗಿಸ್ಕೊಳ್ಳಿ. ಈಗ ಇದು 3 ಕೂಗಿದೆ. ಸೊ ಅದನ್ನು ನೋಡೋಣ. ಇವಾಗ ವಿಷಲ್ ತೆಗೆದುಬಿಟ್ಟು ನೋಡಿ ಯಾವ ಥರ ಬೆಂದಿದೆ ಅಂತ ತೋರಿಸ್ತೀನಿ. ಅಂದರೆ ಒಬ್ಬೊಬ್ಬರು ಸಿಹಿ ನೀರಲ್ಲಿ ಬೇಳೆ ಬೇಗ ಚೆನ್ನಾಗಿ ಬೇಯುತ್ತೆ ಅಂದರೆ 2 ಕೂಗೆ ಅಂದರೆ 2 ವಿಷಲ್ಲೇ ಸಾಕಾಗುತ್ತೆ. ಇಲ್ಲ ನಮಗೆ ಬೇಳೆ ಅಷ್ಟು ಬೇಯಲ್ಲ ಅಂತಂದರೆ 3 ಕೂಗಿಸ್ಕೊಳ್ಳಿ ಕುಕ್ಕರಲ್ಲಿ. ಮತ್ತು ಸೊಪ್ಪು ಅಷ್ಟೇ ಚೆನ್ನಾಗಿ ಬೆಂದೋಗಿರುತ್ತೆ, ನೀವೇನು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಬೋದೇ ಬೇಕಾಗಿರಲ್ಲ. ನೋಡಿ ಯಾವ ಥರ ಬೆಂದಿದೆ ಅಂತ. ಇದಕ್ಕೆ ನಾವು ಅದರಲ್ಲೇನೇನಂದರೆ ಹುಣಸೆ ಹುಳಿ ಹಾಕಲ್ಲ, ಬೇಕು ಅಂದರೆ ಸ್ವಲ್ಪ ಹಾಕೋಬೋದು, ಸ್ವಲ್ಪ ಹುಳಿ ಇಷ್ಟಪಡೋರು. ನಾನು ಟೊಮೊಟೊನೇ ಹಾಕ್ಕೊಬಿಟ್ಟಿದ್ದೀನಲ್ವ, ಅದಕ್ಕೆ ನಾನೇನು ಹುಣಸೆ ಹಣ್ಣನ್ನು ಅಂದರೆ ಹುಣಸೆ ಹುಳಿನ ಹಾಕೋಕ್ಕೆ ಹೋಗಲ್ಲ. ನೋಡಿ, ಹುಣಸೆ ಹಣ್ಣು ಮತ್ತು ಬೇಳೆ ಸೊಪ್ಪು 3 ಸೇರಿಸಿ ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡಿ. ಯಾವ ಥರ ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ಒಬ್ಬೊಬ್ಬರು ತುಂಬ ನೈಸಾಗಿರಬೇಕು ಅಂತಾರೆ, ಬಟ್ ಆ ಥರ ಇದ್ದರೆ ಏನೋ ಒಂಥರ ಇಷ್ಟ ಆಗೋಲ್ಲ ನಮಗೆ. ಅದಕ್ಕೋಸ್ಕರ ಈ ಥರ ಸೊಪ್ಪು ಥರನೇ ಇದ್ದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ. ಆಮೇಲೆ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ನು. ಮುದ್ದೆ ಯಾರ್ಯಾರು ಇಷ್ಟಪಡ್ತೀರಾ ಅವ್ರಿಗೆಲ್ಲ ಈ ಥರ ಮೊಸಪ್ಪು ಮಾಡಿಕೊಂಡು, ಅಂದರೆ ಎಲ್ಲ ಥರ ಸೊಪ್ಪಲ್ಲೂ ಮಾಡ್ಬೋದು, ಬಟ್ ಗಣಕೆ ಸೊಪ್ಪಲ್ಲಿ ಮಾಡಿದ್ರೆ ಚೆನ್ನಾಗೂ ಇರುತ್ತೆ. ಮತ್ತು ನಿಮಗೆ ಕೆಮ್ಮು, ಈಗ ಕಫ, ಚಿಕ್ಕ ಮಕ್ಕಳಿಗೆಲ್ಲ ಕಫ ಆಗ್ತಾಯಿದೆ, ಈ ಟೈಮಲ್ಲಂತೂ ಕಫನೇ ತುಂಬ ಆಗ್ತಾ ಇರೋದ್ರಿಂದ ಗಣಕೆ ಸೊಪ್ಪು ತಿಂದರೆ ತುಂಬ ಒಳ್ಳೆಯದು. ಹಾಗೆ ಕೊಟ್ಟರೆ ಯಾವ ಸೊಪ್ಪು ತಿನ್ನಲ್ಲ ನೋಡಿ, ಅದಕ್ಕೋಸ್ಕರ. ಏನೇನು ಬೇಕು ಅಂತ ಹೇಳ್ತೀನಿ. ಸ್ವಲ್ಪ ಕಾಯಿ ತುರಿ ತಗೊಳ್ಳಿ. ಕಾಯಿ ಮತ್ತು ಕಡಲೆ ಎರಡನ್ನೂ ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು. ಮತ್ತು ಒಗ್ಗರಣೆಗೆ ಏನು ಬೇಕು ಅಂತ ಹೇಳಿ ನೋಡಿ, 1 ಅರ್ಧ ಈರುಳ್ಳಿ ಹೆಚ್ಕೋತಾ ಇದ್ದೀನಿ ಒಗ್ಗರಣೆಗೆ. ಇದು ನೋಡಿ, ಒಗ್ಗರಣೆಗೆ ಈರುಳ್ಳಿ, 3 ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಜಜ್ಕೊಂಡಿರೋದು ಇಷ್ಟು ಒಗ್ಗರಣೆಗೆ ಬೇಕು, ತಗೊಳ್ಳಿ. ಇದಕ್ಕೆ ನೀವು ಮನೇಲಿ ಸಾಂಬಾರು ಪುಡಿ ಎಷ್ಟು ಹಾಕೋತೀರ ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಆಗಿಬಿಡುತ್ತೆ ನಾವು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕಿದ್ರೆ. ನಾನು 4 ಸ್ಪೂನ್ ಹಾಕೋತಾ ಇದ್ದೀನಿ. ಗಂಟಿಲ್ದಾಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಈ ಥರ ಎಲ್ಲನೂ ಕೈ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಗಂಟಿರಬಾರ್ದು. ಸಾಂಬಾರು ಪೌಡ್ರು ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಕೊಳ್ಳಿ.
ಚೆನ್ನಾಗಿ ಬರುತ್ತೆ. ನಾವು ಇದೊಂದೇ ಸಾಂಬಾರು ಪೌಡ್ರು ಉಪಯೋಗಿಸೋದು, ಧನಿಯಾ ಪೌಡ್ರು ಬೇರೆ ಏನು ಉಪಯೋಗಿಸಲ್ಲ ಅದಕ್ಕೋಸ್ಕರ. ಮತ್ತು ಈಗ ನೋಡಿ ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳಿದೆ ಅಲ್ವಾ. ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ. ಇವಾಗ ಒಗ್ಗರಣೆ ಹಾಕೋಣ ಬನ್ನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕಬೇಕು. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. 1-2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಇದೇ ಥರನೇ ನಾವು ಬಸ್ಸಾರು ಮಾಡ್ತೀವಿ. ಒಬ್ಬೊಬ್ಬರು ರುಬ್ಬೆಲ್ಲ ಹಾಕ್ತಾರೆ, ಬಟ್ ನಾವು ರುಬ್ಬು ಹಾಕೋದಿಲ್ಲ ಏನೇನು ಬಸ್ಸಾರಿಗೆ. ಅಂದರೆ ಇದೇ ಥರ ಒಗ್ಗರಣೆ ಹಾಕ್ಬಿಟ್ಟು ಖಾರ ಮತ್ತು ಹುಣಸೆ ಹುಳಿ ಎರಡನ್ನೂ ಕಲಿಸ್ಬಿಟ್ಟು ಹಾಕ್ಕೊಂಡ್ರೆ ನಿಮ್ಗೆ ಅದೇ ಬಸ್ಸಾರು ಅಂದರೆ ತಿಳಿ ಸಾರು ಥರ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ರುಬ್ಬೆಲ್ಲ ಹಾಕಿದ್ರೆ ನಾವು ತುಂಬ ದಿನ ಇಟ್ಕೊಳ್ಳೋಕ್ಕಾಗಲ್ಲ. ಇದಾದರೆ ಬೇಕಾದ್ರೆ ನೀವು ಅದನ್ನು ಕುದಿಸಿ ಬೇಕಾದ್ರೆ 1 ವಾರನಾದರೂ ಯೂಸ್ ಮಾಡ್ಬೋದು. ಅದರಲ್ಲಿ ಈ ಒಬ್ಬಟ್ಟಿನ ಸಾಂಬಾರು ಇದೇ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಸಿಡಿದ ನಂತರ ಇದನ್ನೆಲ್ಲ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಬಾಡಿಸಿ ನಂತರ ಅದಕ್ಕೆ ನಾವು ಏನು ಈ ಸಾಂಬಾರು ಪೌಡ್ರನ್ನ ಕಲಸಿಡ್ತೀವಿ ಅದನ್ನು ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಬೇಕು. ಸಾಂಬಾರು ಪುಡಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಸ್ವಲ್ಪ ಮರಳಬೇಕು ಅಂದರೆ ನಿಮಗೆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಅದು ಬೆಂದಿದೆಯೋ ಇಲ್ವೋ ಖಾರ ಅಂತ ಹೇಳ್ಬಿಟ್ಟು. ಆ ಖಾರ ಬೆಂದ ನಂತರ ನಾವು ಕಾಯಿ ಕಡಲೆನ ತೋರಿಸ್ತಲ್ವ ಅದನ್ನು ರುಬ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ಚೆನ್ನಾಗಿ ಬರುತ್ತೆ ಸಾಂಬಾರು. ಆವಾಗ ಖಾರ ಎಲ್ಲ ಬೆಂದಿದೆ ಅಂತ. ಆವಾಗ ಏನು ಮಾಡಬೇಕು, ನಾವು ಕಾಯಿ ಕಡಲೆ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಸೊಪ್ಪು ಹಾಕ್ಕೊಂಡು ಉಪ್ಪು ಹಾಕಿದ್ರೆ ನಿಮಗೆ ಮೊಸೊಪ್ಪು ಸೂಪರಾಗಿ ರೆಡಿ ಆಗುತ್ತೆ. ನೋಡಿದ್ದು ಈಗ ಕುದೀತಾ ಇದೆ. ನಿಮಗೆ ಸಾಂಬಾರು ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಹೇಗೆ ಬಂದಿದೆ ಸಾಂಬಾರು ಮತ್ತು ಬೆಂದಿದೆಯಾ, ಖಾರ ಎಲ್ಲ ಬೆಂದಿದೆಯಾ ಅಂತ. ಸಾಂಬಾರು ಬೇಯುವಾಗಲೇ ನಿಮಗೆ ಸ್ಮೆಲ್ ಗೊತ್ತಾಗ್ಬಿಡುತ್ತೆ. ನಮ್ಮ ಅಜ್ಜಿ ಅವ್ರ ಕಾಲದಲ್ಲೆಲ್ಲ ಹೇಗೆ ಗೊತ್ತಾ ಫ್ರೆಂಡ್ಸ್, ಬರೀ ಅವರು ಸ್ಮೆಲ್ಲಲ್ಲೇ ಇದರಲ್ಲಿ ಉಪ್ಪು ಹುಳಿ ಖಾರ ಏನು ಕಡಿಮೆ ಆಗಿದೆ ಅಂತ ಹೇಳ್ತಾಯಿದ್ರು. ಅವರು ಟೇಸ್ಟೇ ನೋಡ್ತಿರ್ಲಿಲ್ಲ. ಆ ಥರ ಇದು ನಮಗೂ ಅಷ್ಟೇ, ಇದು ಬೆಂದಿದೆಯೋ ಇಲ್ವೋ ಅಂತ ಅದ್ರ ಸ್ಮೆಲ್ಲಲ್ಲೇ ಗೊತ್ತಾಗ್ತದೆ. ಇದು ಬೆಂದ ತಕ್ಷಣ ಇದಕ್ಕೆ ರುಬ್ಬಿರುವಂಥ ಕಾಯಿ ಮತ್ತು ಕಡಲೆ ಅಷ್ಟೇ, ಇನ್ನೇನು ಹಾಕಿ ರುಬ್ಕೊಂಡಿಲ್ಲ. ಅದು ಹಾಕ್ಕೊಂಡು ಅದಕ್ಕೆ ನಾವು ಸೊಪ್ಪನ್ನ ಮಸ್ಕೊಂಡು ಇಟ್ಕೊಂಡಿದ್ವಲ್ವ, ಆ ಸೊಪ್ಪನ್ನೆಲ್ಲ ಅದರೊಳಗೆ ಸೇರಿ ಮಿಕ್ಸ್ ಮಾಡಿಬಿಡಿ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಅಂದರೆ ಒಗ್ಗರಣೆಗೆ ಬೇಕಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಇವಾಗ ಬೇಯಬೇಕಾದ್ರೆ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಇನ್ನೂ ಅದ್ರದ್ದು ಕರಿಬೇವಿನ ಸೊಪ್ಪಿನ ಸ್ಮೆಲ್ಲು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಲಾಸ್ಟಲ್ಲಿ ಹಾಕಬೇಕು. ಹಾಕ್ಕೊಂಡು ನಿಮ್ಗೆ ಎಷ್ಟು ಅಂದರೆ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ, ಅಥವಾ ಇಲ್ಲ ಗಟ್ಟಿಗೆ ಬೇಕು ಅಂದರೆ ಇದು ಗಟ್ಟಿಗೆ ಅಂದರೆ ರೊಟ್ಟಿ ಮತ್ತು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಬಟ್ ಮುದ್ದೆಗೆ ರೈಕೆ ನೋಡಿ ಈ ಥರ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ಅದರಲ್ಲಂತೂ ಮಳೆ ಬರಬೇಕಾದ್ರೆ ಅದು ಮಧ್ಯಾಹ್ನ ಅಥವಾ ರಾತ್ರಿ ಬಿಸಿ ಬಿಸಿ ಸ್ವಲ್ಪ ತೆಳ್ಳಗಿರಬೇಕು ಮುದ್ದೆ. ಗಟ್ಟಿ ಇದ್ದರೆ ಅಷ್ಟು ಟೇಸ್ಟ್ ಇರೋಲ್ಲ. ಉಪ್ಪು ಹಾಕ್ಕೊಳ್ಳಿ. ನೋಡಿ ಮಾಡ್ಕೊಂಡು ತಿಂತಾರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರಿಗೆ ಈ ಥರ ಮೊಸಪ್ಪು ಇಷ್ಟ ಆಗುತ್ತೆ, ಇಲ್ಲ ನೀವು ಇದೇ ಥರ ಮೆಥಡಲ್ಲಿ ಮಾಡ್ತೀರಾ ಅಂತ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಇದನ್ನು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ ಮರಿಬೇಡಿ. ಪ್ಲೀಸ್ ಯಾರ್ಯಾರು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.